5 4 ಗುರುಗಳಾದಂತಹ ಮುಖ್ಯ ಪಿತಾಮಹ ಸುಭಾಷ್ ಪತ್ರಿಜಿ, ಸ್ವರ್ಣಮಾಲಾ ಪತ್ರಿ ಮೇಡಮ್, ಸೀತಾರಾಮರು, ಶ್ರೀಕೃಷ್ಣ ಪರಮಾತ್ಮ, ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಸರ್, ಅರುಣ್ ಕುಮಾರ್ ಸರ್, ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಮಾಸ್ಟರ್ಸ್, ನಾವು ನಿನ್ನೆ ಸೀತಾಯಣ ಎನ್ನುವ ಪುಸ್ತಕದ ಸ್ವಾಧ್ಯಾಯವನ್ನ ಆರಂಭ ಮಾಡಿದ್ವಿ. ಅದರಲ್ಲಿ ನಾವು ನಿನ್ನೆ ಸೀತಾಯಣ ಪುಸ್ತಕ ಇದನ್ನ ಬರೆದಂತಹ ಲೇಖಕಿ ದೇನಾ ಮರಿಯಂ ಮಾಸ್ಟರ್ ಅವರ ನುಡಿಗಳು, ಬ್ರಹ್ಮಶ್ರೀ ಪಿತಾಮಹ ಅವರು ಈ ಪುಸ್ತಕದ ಬಗ್ಗೆ ಹೇಳಿರುವ ಮಾತುಗಳು ಹಾಗೂ ಇದನ್ನ ನಮ್ಮೆಲ್ಲರ ಕರ್ನಾಟಕದ ಎಲ್ಲ ಕುಟುಂಬಗಳಿಗೂ ತಲುಪಲು ಸಹಾಯ ಮಾಡಿರುವಂತಹ ಸರ್ ಅವರು, ಅಂದ್ರೆ ಇದನ್ನ ಅನುವಾದ ಮಾಡಿದವರು ಇಂಗ್ಲಿಷ್ ನಿಂದ ಕನ್ನಡಕ್ಕೆ, ಅವರ ಒಂದು ಮಾತುಗಳು ಹಾಗೂ ಅವರು ಅನುವಾದ ಮಾಡ್ಬೇಕಾದ್ರೆ ಅವರಿಗಾದಂತಹ ಅನುಭವ ಅದನ್ನೆಲ್ಲ ನಾವು ನಿನ್ನೆ ತಿಳ್ಕೊಂಡ್ವಿ ಮಾಸ್ಟರ್ಸ್. ಇವತ್ತು ಸೀತಾಯಣ ಪುಸ್ತಕದ ಮೊದಲನೇ ಭಾಗ, ಇದರಲ್ಲಿ ಮಿಥಿಲಾ, ವಿದೇಹ ರಾಜ್ಯ, ಭಾರತ ಅನ್ನೋ ಒಂದು ಭಾಗ ಇದೆ. ಅದರಲ್ಲಿ ಮೊದಲನೇ ಅಧ್ಯಾಯ ಮಿಥಿಲೆಯಲ್ಲಿ ಬಾಲ್ಯ. ಮಿಥಿಲೆಯಲ್ಲಿ ಬಾಲ್ಯ ಯಾರ ಬಗ್ಗೆ ಅಂದ್ರೆ ದೇನಾ ಮರಿಯಂ ಮೇಡಮ್. ದೇನಾ ಮರಿಯಂ ಅವರು ಸೀತಾಯಣ ಅಂದ್ರೆ ಸೀತೆ ಇದ್ದಂತಹ ಸಮಯದಲ್ಲಿ ಅವರು ಸೀತಾಮಾತೆಯ ಸೇವಕಿಯಾಗಿ ಇದ್ರು. ಅವಾಗ ಅವರ ಹೆಸರು ಮೀನಾಕ್ಷಿ. ಆಗಿನ ಮೀನಾಕ್ಷಿ, ಈಗಿನ ದೇನಾ ಮರಿಯಂ. ಅವರು ತಮ್ಮ ಧ್ಯಾನದ ಅನುಭವದಲ್ಲಿ ಸೀತಾಮಾತೆಯವರು ಚಾನಲಿಂಗ್ ಆಗಿ ಬರೆದಂತಹ ಪುಸ್ತಕ ಮಾಸ್ಟರ್ ಇದು. ದೇನಾ ಮರಿಯಂ ಅವರು ಹೇಳ್ಬೇಕಂದ್ರೆ ತುಂಬಾ ಸಲ ಭಾರತಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಬಹಳಷ್ಟು ತೀರ್ಥ ಕ್ಷೇತ್ರಗಳಿಗೆಲ್ಲ ಬಂದಿದ್ದಾರೆ ಮಾಸ್ಟರ್ಸ್, ಹಾಗೂ ಹಿಮಾಲಯದಲ್ಲಿ ಕುತ್ಕೊಂಡು ಸಹ ಧ್ಯಾನ ಮಾಡಿದ್ದಾರೆ. ಎಲ್ಲ ಅಯೋಧ್ಯೆಗೂ ಕೂಡ ಸುಮಾರು ಸಲ ಬಂದಿದೆ ಮಾಸ್ಟರ್ಸ್. ಅವರಿಗೆ ಅಯೋಧ್ಯೆ ಅಂದ್ರೆ ಏನೋ ಒಂದು ಸೆಳೆತ, ಅಯೋಧ್ಯೆ ಹೋಗ್ಬೇಕು ಅಂತ ಅನಿಸ್ತಾ ಇರತ್ತೆ ಅವರಿಗೆ. ಅಂದ್ರೆ ಇದು ಅವರ ಪುನರ್ಜನ್ಮದ ಆಭಾಸವನ್ನ, ಅನುಭವವನ್ನ ನೀಡ್ತಾ ಇತ್ತು ಮಾಸ್ಟರ್ಸ್. ಅವ್ರಿಗೆ ಮೊದಲು ಅದು ಗೊತ್ತಾಗ್ತಾ ಇರ್ತಿರ್ಲಿಲ್ಲ, ಅರ್ಥ ಆಗ್ತಿರ್ಲಿಲ್ಲ. ನಂತರ ಅವರು ವಾಪಸ್ ಮರಳಿ ಅವರ ದೇಶ ಅಮೆರಿಕಕ್ಕೆ ಹೋಗಿ ಧ್ಯಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಪ್ರತಿನಿತ್ಯ ಅನುಭವಗಳು ಆಗ್ತಾ ಹೋಯ್ತು ಮಾಸ್ಟರ್ಸ್. ಆಮೇಲೆ ಅವರಿಗೆ ಸ್ಪಷ್ಟವಾಯ್ತು ಅವರ ಪೂರ್ವಜನ್ಮದ ಬಗ್ಗೆ. ಸೀತಾಮಾತೆ ಮತ್ತು ಶ್ರೀರಾಮ್ ಅವರು ಇರ್ಬೇಕಾದ ಸಂದರ್ಭದಲ್ಲಿ ಅವರಿದ್ರು ಅನ್ನೋದನ್ನ ಅವರು ತಿಳ್ಕೊಂಡ್ರು. ಹಾಗೂ ಸೀತಾಮಾತೆ ಶ್ರೀರಾಮ್ ಅವರ ಪ್ರತಿಯೊಂದು ಕ್ಷಣಗಳನ್ನ, ಸೀತಾಮಾತೆಯು ತಾನೇನೇನು ಪವಾಡಗಳನ್ನ ಮಾಡಿದ್ರು, ಅಂದ್ರೆ ಅವರ ಶಕ್ತಿ ಏನು, ಅವರ ತತ್ವ ಏನು ಎಲ್ಲವನ್ನು ಅವರು ಮಾತೆಯ ಮುಖಾಂತರ ತಿಳ್ಕೊಂಡು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಮಾಸ್ಟರ್. ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಬರೆದಿದ್ದಾರೆ. ಅದನ್ನ ನಾವು ಕನ್ನಡದಲ್ಲಿ ಕೇತಪ್ನವ್ರ ಸರ್ ಇಂದ ಸೀತಾಯಣ ಅನ್ನೋದನ್ನ ಈ ಪುಸ್ತಕ ಪಡ್ಕೊಂಡಿದೀವಿ. ಇವಾಗ ಮಿಥಿಲೆ ಎಲ್ಲಿ ಅವರ ದೇನಾ ಮರಿಯಂ ಅಂದ್ರೆ ಮೀನಾಕ್ಷಿಯ ಒಂದು ಬಾಲ್ಯವನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮಿಥಿಲಾ ಒಂದು ಪ್ರಸಿದ್ಧವಾಗಿರುವ ಪ್ರಾಚೀನ ವಿದೇಹ ರಾಜ್ಯ. ಅದೊಂದು ಪ್ರಾಚೀನ ವಿದೇಹ ರಾಜ್ಯ. ಆ ಮಿಥಿಲೆಯಲ್ಲಿ ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಮೀನಾಕ್ಷಿ ಅವರು ಜನಿಸ್ತಾರೆ. ಅವರ ತಂದೆ ಜನಕ ಬಾಬಾ ಅವರ ಅರಮನೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು, ಸೇವಕರಾಗಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಮೀನಾಕ್ಷಿ ಅಂದ್ರೆ ದೇನಾ ಮರಿಯಂ ಅವರು ಹೇಳ್ತಾರೆ, ಹಲವಾರು ಪೀಳಿಗೆಗಳಿಂದ ಮೊದಲಿನಿಂದಲೂ ನಮ್ಮ ಪರಿವಾರದಲ್ಲಿ ದುರಾದೃಷ್ಟವು ಅಕ್ಕರಿಸಿತು. ಇದನ್ನ ಯಾಕವ್ರು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಅವರು ಈ ರೀತಿ ದೇನಾ ಮರಿಯಂ ಮೇಡಮ್ ಅವರು ಅಯೋಧ್ಯೆ ಅಂದ್ರೆ ಮಿಥಿಲೆಯಲ್ಲಿ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರ ತಂದೆಯ ಜೊತೆಗೆ.
ಅವರ ತಾಯಿ ಆ ಮೀನಾಕ್ಷಿ ಸಣ್ಣವಳಿರುವಾಗಲೇ ಬಹಳ ಬೇಗನೆ ತೀರ್ಕೊಂಡಿರ್ತಾರೆ ಮಾಸ್ಟರ್ಸ್. ಹಾಗಾಗಿ ಮೀನಾಕ್ಷಿಯನ್ನ ಅವರ ತಂದೆಯೇ ಸಾಕ್ತಾರೆ. ಅವರ ತಂದೆ ಜೊತೆ ಎಲ್ಲಾ ಕೆಲಸದವ್ರು ಇರ್ತಾರಲ್ಲ, ತಾಯಿ ಇಲ್ಲ ಅಂತ ಹೇಳಿ ಆ ಎಲ್ಲಾ ಕೆಲಸದವರು ಕೂಡ ಮೀನಾಕ್ಷಿಯನ್ನ ಸಾಕ್ತಾರೆ. ಇವರು ಹೇಳ್ತಾರೆ, ನನ್ನ ಚಿಕ್ಕಂದಿನಿಂದ ಬಹಳಷ್ಟು ಸೇವಕರು ನನ್ನ ಕಾಳಜಿ ಮಾಡುತ್ತಿದ್ದರು. ನಾನು ನನ್ನ ತಂದೆಯ ದೈನಂದಿನ ಕೆಲಸಗಳಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜೊತೆಯಾಗಿರುತ್ತಿದ್ದೆ. ಅಂತಹ ಅಸಹ್ಯಕರ ಕೆಲಸವೆನಿಸಿದರೆ ನನ್ನ ತಂದೆಯು ನನ್ನನ್ನು ಅಲ್ಲಿಂದ ಕಳಿಸ್ಬಿಡ್ತಾ ಇದ್ರು. ಅವ್ರು ಚಿಕ್ಕವಳಿದ್ದಾಗಿಂದಾನೇ ಅವ್ರ ತಂದೆಗೆ ಮೀನಾಕ್ಷಿ ಅವರ ಜವಾಬ್ದಾರಿ ಇರುತ್ತೆ ಮಾಸ್ಟರ್ಸ್. ಇವರು ಮೀನಾಕ್ಷಿ ಅವರ ತಂದೆ ಜನಕ ಬಾಬಾ ಅವರ ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅವರು ಪೂರ್ತಿಯಾಗಿ ಜನಕ ಬಾಬಾ ಅವರಿಗೆ ಸಮರ್ಪಣಾ ಮತ್ತು ಗೌರವಾಭಾವದಿಂದ ಕೆಲಸ ಮಾಡ್ತಾ ಇದ್ರು. ಮತ್ತು ಮೀನಾಕ್ಷಿಯ ತಂದೆ ಹೇಗೆ ಅಂದ್ರೆ, ಯಾವ ಕೆಲಸವನ್ನು ತುಚ್ಛ, ಹೀನ ಅಥವಾ ದೊಡ್ಡದು ಯಾವುದನ್ನೂ ಭೇದ ಭಾವ ಮಾಡದೆ ಎಲ್ಲಾ ಕೆಲಸವನ್ನು ಸಮಾನವಾಗಿ ಮಾಡ್ತಾ ಇದ್ರು. ಎಲ್ಲಾ ಕೆಲಸವನ್ನು, ಪ್ರತಿಯೊಂದು ಕೆಲಸವನ್ನು ಒಂದು ಸಮಾನ ಮನೋಭಾವದಿಂದ ಎಲ್ಲಾ ಕೆಲಸವೂ ಒಂದೇ ಅನ್ನೋ ರೀತಿಯಾಗಿ ಎಲ್ಲಾ ಕೆಲಸ ಕೂಡ ಅವ್ರು ಮಾಡ್ತಾ ಇದ್ರು. ಹೀಗೆ ಮೀನಾಕ್ಷಿಯು ತನ್ನ ತಂದೆಯಿಂದ ಕೆಲಸದಲ್ಲಿ ತಾರತಮ್ಯ, ಭೇದ ಭಾವ ಮಾಡದೆ ಎಲ್ಲವೂ ಒಂದೇ ಅನ್ನೋದನ್ನ ಕಲ್ಕೊಳ್ಳೋ ಒಂದು ಕೆಲಸ ಅವರ ತಂದೆಯವ್ರು ಮಾಡ್ತಾ ಇದ್ರು ಮಾಸ್ಟರ್ಸ್. ಜನಕ ಬಾಬಾ, ಎಲ್ಲಾರು ಜನಕ ಬಾಬಾ ಅವರನ್ನ ಬಾಬಾ ಅಂತ ಕರೀತಿದ್ರು. ಬಾಬಾ ಅಂದ್ರೆ ತಂದೆ ಸ್ಥಾನವನ್ನ ಕೊಡ್ತಿದ್ರು ಎಲ್ರು. ಹಾಗೂ ಜನಕ ಬಾಬಾ ಅವರನ್ನ ಅಲ್ಲಿಯ ಎಲ್ಲಾ ರಾಜ್ಯದವರು ರಾಜ ಋಷಿ ಅಂತ ಕರಿತಾ ಇದ್ರು. ಮತ್ತು ಅವರಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಜನಕ ಬಾಬಾ ಅವರನ್ನು ರಾಜ ಋಷಿ ಅಂತ ಕರಿತಾ ಇದ್ರು. ರಾಜ ಋಷಿ ಯಾಕೆ ಕರಿತಾ ಇದ್ರು? ರಾಜ ಆಯ್ತು ಅಂದ್ರೆ ಅಲ್ಲಿ ರಾಜ್ಯದ ರಾಜ ಆಗಿರೋದ್ರಿಂದ ರಾಜ ಅಂತ ಹೇಳ್ತಾರೆ. ಆದ್ರೆ ಋಷಿ ಅದ್ರ ಜೊತೆ ಯಾಕೆ ಸೇರಿಸ್ತಾ ಇದ್ರು ಅಂದ್ರೆ, ಜನಕ ಬಾಬಾ ಅವರು ಯಾವುದೇ ಆಡಂಬರದ ಜೀವನಕ್ಕೆ ಮೋಹಕ್ಕೆ ಒಳಗಾಗಿರ್ಲಿಲ್ಲ. ಯಾವಾಗಲೂ ತಮ್ಮ ಉಳಿದ ಸಮಯದಲ್ಲಿ ಧ್ಯಾನ ಮಾಡ್ತಾ ಇದ್ರು, ಏಕಾಂತದಲ್ಲಿ ಇರ್ತಾ ಇದ್ರು, ಋಷಿ ಮುನಿಗಳ ಸೇವೆಗಳನ್ನ ಮಾಡ್ತಾ ಇದ್ರು, ಪ್ರಕೃತಿಯಲ್ಲಿ ಓಡಾಡ್ತಾ ಇದ್ರು, ಪ್ರಕೃತಿಯಿಂದ ಕಲಿತಾ ಇದ್ರು. ತುಂಬಾ ಜ್ಞಾನವನ್ನ ಹೊಂದಿರುವ, ಸರಳವಾಗಿ ಹಾಗೂ ಋಷಿಯಂತೆ, ರಾಜನಿದ್ದರೂ ಕೂಡ ಋಷಿಯಂತೆ ಜೀವಿಸ್ತಾ ಇದ್ರು ಮಾಸ್ಟರ್ಸ್ ಜನಕ ಬಾಬಾ ಅವರು. ಹಾಗಾಗಿ ಅವರನ್ನ ರಾಜ ಋಷಿ ಅಂತಾನೆ ಕರಿತಾ ಇದ್ರು. ಜನಕ ಬಾಬಾ ಅವರನ್ನ ಭೇಟಿ ಆಗೋದಕ್ಕೆ ಬಹಳ ದೂರದಿಂದ ಋಷಿಗಳು ಬರ್ತಾ ಇದ್ರು ಅವರನ್ನ ಮಾತಾಡ್ಸೋದಕ್ಕೆ. ಹಾಗೂ ಮಿಥಿಲೆಯನ್ನು ಜ್ಞಾನ ಭೂಮಿ ಅಂತಾನು ಕರಿತಾ ಇದ್ರು. ಮಹಾರಾಜರು ವ್ಯಕ್ತಿಯ ಅಂತರಂಗವನ್ನು ಬಲ್ಲವರಾಗಿದ್ದಾರೆ, ಕೇವಲ ಬಾಹ್ಯ ವ್ಯಕ್ತಿತ್ವವನ್ನಲ್ಲ. ಅವರು ಜನಕ ಬಾಬಾ ಅವರು ಯಾವುದೇ ವ್ಯಕ್ತಿಯನ್ನ ಮಾತಾಡ್ಸ್ಬೇಕಾದ್ರೆ, ಸಂವಾದ ಏರ್ಪಡ್ಬೇಕಾದ್ರೆ ಯಾವತ್ತು ಅವರು ಕೇವಲ ಬಾಹ್ಯ ದೃಷ್ಟಿಯಿಂದನೇ ನೋಡ್ತಾ ಇರ್ಲಿಲ್ಲ, ಹೃದಯದಾಳದಿಂದ ಅವರ ಮನಸ್ಸನ್ನ ಅರ್ಥ ಮಾಡ್ಕೊತಾ ಇದ್ರು. ಆ ರೀತಿಯಾಗಿರುವ ಜ್ಞಾನ ಅವರಿಗಿತ್ತು, ಅಷ್ಟು ಸೂಕ್ಷ್ಮವಾಗಿ ಅವರಿದ್ರು. ಯಾವುದೇ ಜನರಲ್ಲಿ ತಾರತಮ್ಯ ಮಾಡ್ತಾ ಇರ್ಲಿಲ್ಲ, ಸಮಾನವಾದ ಭಾವನೆ ಇರ್ತಿತ್ತು. ಹಾಗಾಗಿ ಅಲ್ಲಿನ ಪ್ರಜೆಗಳಿಗೆ ಜನಕ ಬಾಬಾ ಅವರ ಜೊತೆ ತುಂಬಾ ಆತ್ಮೀಯ ಹಾಗೂ ಹತ್ತಿರದ ಒಂದು ಸಂಬಂಧವಿತ್ತು. ಮಹಾರಾಜರು ಮತ್ತು ಜನರ ಮಧ್ಯೆ ಪರಸ್ಪರ ಪ್ರೀತಿಯ ಸಂಬಂಧವಿತ್ತು. ಹೀಗಾಗಿ ರಾಜ್ಯವು ಶಾಂತಿ, ಸೌಹಾರ್ದತೆಯ ಅಸಾಮಾನ್ಯ ಪ್ರಜ್ಞೆಯನ್ನು ಅನುಭವಿಸಿತು. ಜನಕ ಬಾಬಾ ಅವರಿಗೆ ಅಜಾತ ಶತ್ರು ಅಂತಾನೆ ಹೇಳ್ತಾರೆ ಮಾಸ್ಟರ್. ಯಾಕಂದ್ರೆ ಜನಕ ಬಾಬಾ ಅವರು ಒಂದು ಋಷಿಯಂತೆ ಜೀವನ ನಡೆಸ್ತಾ ಇದ್ರು. ಹಾಗಾಗಿ ಯಾವುದೇ ರಾಜ್ಯದ ಮೇಲೆ ಅವರು ದಾಳಿ ಮಾಡ್ತಾ ಇರ್ಲಿಲ್ಲ, ಯುದ್ಧ ಮಾಡ್ತಿರ್ಲಿಲ್ಲ, ಶಾಂತಿಯಿಂದ ಜೀವನ ನಡೆಸ್ತಾ ಇದ್ರು. ಹಾಗೂ ಯಾವಾಗ್ಲೂ ಅವರು ಲೋಕ ಕಲ್ಯಾಣಕ್ಕಾಗಿನೇ ಕೆಲಸ ಮಾಡ್ತಿದ್ರು. ಈಗ ಮೀನಾಕ್ಷಿ ಅವರು ಹೇಳ್ತಾರೆ, ನಾನು ಬೆಳೆದು ಬಂದಂತಹ ಮತ್ತು ಸೇವೆ ಸಲ್ಲಿಸಿದ ಅರಮನೆಯು ಸುಂದರವಾಗಿತ್ತು, ಆದರೆ ಅತಿಯಾದ ಭವ್ಯತೆ ಮತ್ತು ಸಂಪತ್ತಿನ ಪ್ರದರ್ಶನವನ್ನು ಹೊಂದಿರಲಿಲ್ಲ.
ಅರಮನೆ ಹೇಗಿತ್ತು ಅಂದ್ರೆ ಸರಳತೆಯಿಂದ ಕೂಡಿತ್ತು. ಅದರಲ್ಲಿ ಹೆಚ್ಚಾಗಿ ಮಿಥಿಲೆಯ ಒಂದು ಚಿತ್ರಕಲೆ ಪ್ರದರ್ಶನವಾಗ್ತಾ ಇತ್ತು. ಅರಮನೆಯನ್ನ ಚಿತ್ರಕಲೆಯಿಂದ ಅಲಂಕಾರ ಮಾಡಿದ್ರು. ಮತ್ತೆ ನುಣ್ಣಗೆ ನೇಯ್ದ ಬಟ್ಟೆಗಳಿಂದ ಅರಮನೆ ಅಲಂಕಾರ ಮಾಡಿದ್ರು. ಮಹಾರಾಣಿ ಸುನೈನಾ ಮಾತೆ ಇವರು ತೀಕ್ಷ್ಣವಾದ ಸೌಂದರ್ಯ ಪ್ರಜ್ಞೆಯನ್ನು ಹೊಂದಿದವರಾಗಿದ್ದರು. ಅವರು ಕೇವಲ ಅರಮನೆಯಲ್ಲಿ ಅಷ್ಟೇ ಅಲ್ಲದೆ ಇಡೀ ಮಿಥಿಲೆಯಲ್ಲಿ ಕೂಡ ಪರಿಷ್ಕೃತ ಮತ್ತು ಉನ್ನತಿ ಹೊಂದಿದ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡಿದರು. ಮತ್ತು ಮಹಾರಾಜ ಮತ್ತು ಮಹಾರಾಣಿಯರಿಗೆ ಮಕ್ಕಳಿರಲಿಲ್ಲ. ಅದು ಜನಕ ಬಾಬಾ ಅವರ ತಪಸ್ವಿ ಸ್ವಭಾವದ ಕಾರಣದಿಂದ ಎಂದು ಹೇಳಲಾಗುತ್ತದೆ. ಋಷಿ ಮುನಿಗಳನ್ನು ಭೇಟಿ ಮಾಡುವುದರಲ್ಲಿ, ಅರಮನೆಯಲ್ಲಿ ಅವರಿಗೆ ಆತಿಥ್ಯ ನೀಡುವುದರಲ್ಲಿ ಅಥವಾ ಏಕಾಂತ ಧ್ಯಾನದಲ್ಲಿ ಅವರ ಹೆಚ್ಚಿನ ಸಮಯ ಕಳೀತಾ ಇದ್ರು. ಋಷಿ ಮಹಾರಾಜರೆಂದು ಪ್ರಸಿದ್ಧರಾದ ಜನಕ ಬಾಬಾ ಅವರನ್ನು ಭೇಟಿಯಾಗಲು ತುಂಬಾ ದೂರದಿಂದ ಬರುತ್ತಿದ್ದರು. ಭೇಟಿಗಳಿಂದ ದೊರೆಯುವ ಆಶೀರ್ವಾದಗಳು ರಾಜ್ಯಕ್ಕೆ ಹೆಚ್ಚಿನ ಚಟುವಟಿಕೆ ಮತ್ತು ಸಂತೋಷವನ್ನು ಸೃಷ್ಟಿಸುತ್ತಿದ್ದವು. ಮತ್ತು ಜನಕ ಬಾಬಾ ಅವರ ಜ್ಞಾನದಿಂದ ಎಲ್ಲಾ ಜನರು ತುಂಬಾ ಲಾಭಾನ್ವಿತರಾಗಿದ್ದರು. ಆ ರೀತಿಯ ಒಂದು ಆಡಳಿತ ಮಿಥಿಲೆಯಲ್ಲಿ ಇತ್ತು ಮಾಸ್ಟರ್ಸ್. ನನ್ನ ಮೀನಾಕ್ಷಿ ಅವರ ತಂದೆ ಮಹಾರಾಜರ ಸಾಮೀಪ್ಯದಲ್ಲಿದ್ದು ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಿದ್ದರು. ತಮ್ಮ ಶುಷ್ಕ ಮತ್ತು ಚಿಂತಾಮಗ್ನ ಸ್ವಭಾವದಿಂದಾಗಿ ಅವರೊಬ್ಬರನ್ನು ಬಿಟ್ಟು ಬಹಳಷ್ಟು ಜನರಿಗೆ ಅದು ಅಸಂತೋಷದ ಕ್ಷಣಗಳಾಗಿರುತ್ತಿತ್ತು. ನನ್ನ ತಂದೆಯು ತುಂಬಾ ಕಟ್ಟುನಿಟ್ಟಾಗಿ ಮಾತನಾಡುತ್ತಿದ್ದರು, ಆದರೆ ಅವರ ವಿವರಣೆಯು ತುಂಬಾ ಸೌಮ್ಯವಾಗಿರುತ್ತಿತ್ತು. ಒಬ್ಬ ಪರಿಪೂರ್ಣತಾವಾದಿ ಮಹಾರಾಜರಿಗಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಇತರ ಸೇವಕ ಮತ್ತು ಪರಿಚಾರಕರ ಕೆಲಸ ಕಾರ್ಯಗಳನ್ನು ಪ್ರಾಯಶಃ ಪುನಃ ಭಿನ್ನ ರೀತಿಯಿಂದ ಮಾಡುತ್ತಿದ್ದನು, ಏಕೆಂದರೆ ಕಾರ್ಯಗಳನ್ನು ಇನ್ನೂ ಉತ್ತಮ ರೀತಿಯಿಂದ ಮಾಡಲು ಸಾಧ್ಯವಿದೆ ಎಂದು ಅವನು ಹೇಳುತ್ತಿದ್ದನು. ಆದರೆ ಅವನು ಯಾವಾಗಲೂ ತೀರಾ ವಿನಮ್ರತೆಯಿಂದ ಮಾಡುತ್ತಿದ್ದಾನೆ ಎಂಬುದನ್ನು ನಾನು ಆಗಾಗ್ಗೆ ಯೋಚಿಸುತ್ತಿದ್ದೆ. ಯಾವಾಗ್ಲೂ ಕೂಡ ಬೇರೆ ಸೇವಕರು ಮಾಡಿದ್ದನ್ನ ಮೀನಾಕ್ಷಿ ಅವರ ತಂದೆಯವರು ಇನ್ನೂ ಉತ್ತಮವಾಗಿ ಮಾಡಬಹುದು, ಇನ್ನೂ ಬೇರೆ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನ ಮಾಡಿ ತೋರಿಸ್ತಾ ಇದ್ರು ಮಾಸ್ಟರ್ಸ್. ಆದ್ರೆ ಮೀನಾಕ್ಷಿಯ ಮನಸ್ಸಲ್ಲಿ ಏನು ಅಂದ್ರೆ, ಯಾವಾಗಲೂ ಉತ್ತಮವಾಗಿ ಕೆಲಸ ಮಾಡಬಹುದಾ, ಪ್ರತಿ ಸಲಾನು ಅದು ಆಗತ್ತಾ? ತಮ್ಮ ತಂದೆಯ ಬಗ್ಗೆ ಸ್ವಲ್ಪ ವಿರೋಧಾಭಾಸ ಭಾವನೆ ಮೀನಾಕ್ಷಿಗೆ ಇತ್ತು ಮಾಸ್ಟರ್ಸ್. ಯಾಕಂದ್ರೆ ಅವರ ತಂದೆ ಮೀನಾಕ್ಷಿಯ ಜೊತೆ ಅವ್ರ ಒಳಗಡೆ ಪ್ರೀತಿ ಇದ್ರು ಕೂಡ ಹೊರಗಿನಿಂದ ಕಠೋರವಾಗಿ ಇರ್ತಾ ಇದ್ರು ಮತ್ತು ಎಲ್ಲ ಕೆಲಸವನ್ನ ಅವಳಿಗೆ ಹೇಳ್ತಾ ಇದ್ರು. ಅಂದ್ರೆ ಅವರು ಮೀನಾಕ್ಷಿ ಅವರು ಯಾವಾಗ್ಲೂ ಅವ್ರ ತಂದೆ ಹೇಳುದನ್ನ ಕೇಳಿಸ್ಕೊತಾ ಇದ್ಲು, ಆದ್ರೆ ಮೌನವಾಗಿ ಒಳಗಡೆ ತನ್ನ ಮನಸ್ಸಿನಲ್ಲಿ ಪ್ರತಿಭಟಿಸ್ತಾ ಇದ್ಲು. ಜನಕ ಪರಿವಾರದ ದಯೆಯಿಂದಾಗಿ ನಮ್ಮ ಕುಟುಂಬವು ಅನೇಕ ದುರಾದೃಷ್ಟಗಳಿಂದ ಬದುಕಿ ಉಳಿದಿದೆ ಎಂಬುದನ್ನು ನನಗೆ ನೆನಪಿಸಲು ಎಂದಿಗೂ ವಿಫಲರಾಗಿರಲಿಲ್ಲ. ಅವರ ತಂದೆಯವರು ಮೀನಾಕ್ಷಿಯ ತಂದೆ ಮೀನಾಕ್ಷಿಗೆ ಹೇಳ್ತಾ ಇದ್ರು, ಅಂದ್ರೆ ದುರಾದೃಷ್ಟದಿಂದ ಬಹಳಷ್ಟು ಸಲ ಜನಕ ಬಾಬಾ ಅವರು ಅವರ ಪರಿವಾರವನ್ನ ಉಳಿಸುತ್ತಿದ್ದಾರೆ ಎಂದು ಮೀನಾಕ್ಷಿಗೆ ಯಾವಾಗ್ಲೂ ಟೈಮ್ ಸಿಕ್ಕಾಗೆಲ್ಲ ಯಾವಾಗ್ಲೂ ಹೇಳ್ತಾ ಇದ್ರು ಮಾಸ್ಟರ್ಸ್. ಇದಕ್ಕೆ ಪ್ರತಿಯಾಗಿ ನಾವು ನಮ್ಮ ಜೀವನಗಳನ್ನು ಅವರಿಗೆ ನೀಡಬೇಕು. ಅವರ ದಯೆ ಇಲ್ಲದಿದ್ದರೆ ನಮಗೆ ಏನಾಗಬಹುದಿತ್ತು ಎಂಬುದು ನನಗೆ ತಿಳಿದಿಲ್ಲ ಎಂದು ನನಗೆ ಪದೇ ಪದೇ ಹೇಳ್ತಿದ್ರು. ನಾನು ದೊಡ್ಡವಳಾದಂತೆ ದುರಾದೃಷ್ಟಗಳು ಯಾವುವು ಮತ್ತು ನಮಗೇಕೆ ಬಂದವು ಎಂದು ನನ್ನ ತಂದೆಯನ್ನು ಕೇಳಲು ಆರಂಭಿಸಿದೆ. ಆದರೆ ಆತ ಎಂದೂ ಉತ್ತರಿಸಲಿಲ್ಲ. ಶೂನ್ಯ ದೃಷ್ಟಿಯಿಂದ ಆಕಾಶದತ್ತ ನೋಡಿ ತಲೆಯಲ್ಲಾಡಿಸುತ್ತಿದ್ದನು. ಅದು ನೀನು ತಿಳಿದುಕೊಳ್ಳುವ ಸಂಗತಿಯಲ್ಲ ಎಂದು ಉತ್ತರಿಸಿದನು. ಹೀಗಾಗಿ ನಾನು ಅದನ್ನು ಅಷ್ಟಕ್ಕೆ ಬಿಟ್ಟು ಬಿಟ್ಟೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತಿರಲಿಲ್ಲ. ಆದರೂ ಅವನನ್ನು ಒತ್ತಾಯಿಸುವಷ್ಟು ಧೈರ್ಯವಿರಲಿಲ್ಲ. ಅವನು ನನ್ನ ಕಣ್ಣಳತೆಯಿಂದ ನನ್ನನ್ನು ಎಂದಿಗೂ ದೂರ ಹೋಗಲು ಬಿಡುತ್ತಿರಲಿಲ್ಲ. ಇತರ ಮಕ್ಕಳೊಂದಿಗೆ ಸೇರಿ ನಾನು ಕಾಡಿಗೆ ಹೋಗುವುದು ಸಾಧ್ಯವಾಗುತ್ತಿರಲಿಲ್ಲ. ಇದು ನನಗೆ ಬಹಳಷ್ಟು ಕಣ್ಣೀರು ಮತ್ತು ಹೆಚ್ಚು ಪ್ರತಿಭಟನೆಯನ್ನು ತರುತ್ತಿತ್ತು. ಮೀನಾಕ್ಷಿಗೆ ಅವರ ತಂದೆಯು ಯಾವ ಮಕ್ಕಳ ಜೊತೆನೂ ಬೆರೆಯೋದಕ್ ಬಿಡ್ತಾ ಇರ್ಲಿಲ್ಲ, ಕಾಡಿಗೆ ಹೋಗೋದಕ್ ಬಿಡ್ತಾ ಇರ್ಲಿಲ್ಲ, ನದಿ ಹತ್ರ ಅಂತೂ ಹೋಗೋದಕ್ ಬಿಡ್ತಾನೆ ಇರ್ತಿರ್ಲಿಲ್ಲ ಮಾಸ್ಟರ್ಸ್. ಹಾಗೂ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಮೀನಾಕ್ಷಿಗೆ,
ಎಲ್ಲರ ಅಂದ್ರೆ ಉಳಿದ ಜನರೆಲ್ಲರ ಜೊತೆ ತುಂಬಾ ವಿನಮ್ರತೆಯಿಂದ ತುಂಬಾ ಚೆನ್ನಾಗಿರ್ತಾರೆ. ಆದ್ರೆ ಮೀನಾಕ್ಷಿಯ ಜೊತೆ ಮಾತ್ರ ಅವರು ಕಟ್ಟುನಿಟ್ಟಾಗಿ ಇರ್ತಾರೆ. ಅವರು ಎಲ್ಲಾ ಕೆಲ್ಸವನ್ನ ಮಾಡಿಸಿ ಆಮೇಲೆ ಎಲ್ಲೂ ಮಕ್ಕಳ ಜೊತೆ ಬೆರೆಯದಂತೆ ಇಟ್ಕೊಳ್ತಾ ಇದ್ರು, ಎಲ್ಲೂ ಕಳಿಸ್ತಾ ಇರ್ಲಿಲ್ಲ. ಹಾಗೂ ಆ ಅವಳಿಗೆ ತಮ್ಮ ಕಣ್ಣಂಚಿನಲ್ಲಿ ಬಿಟ್ಟು ಎಲ್ಲೂ ಬೇರೆ ಕಡೆ ಕಳಿಸ್ತಾ ಇರ್ಲಿಲ್ಲ. ಹೀಗಾಗಿ ಅವಳಿಗೆ ತನಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅನಿಸ್ತಾ ಇತ್ತು ಮಾಸ್ಟರ್ಸ್. ಎಲ್ಲಕ್ಕಿಂತ ಕೆಟ್ಟದ್ದೇನೆಂದರೆ ನದಿಯಲ್ಲಿ ಸ್ನಾನ ಮಾಡುವುದು ನನಗೆ ನಿಷೇಧಿಸಲ್ಪಟ್ಟಿತು. ಆದ್ದರಿಂದ ನಾನು ಎಂದೂ ನದಿಗೆ ಇಳಿಯುವುದು ಸಾಧ್ಯವಾಗಲಿಲ್ಲ. ನನಗೊಬ್ಬಳಿಗೆ ಮಾತ್ರ ನಿರ್ಬಂಧ ಇರುವಂತೆ ನನಗೆ ತೋರುತ್ತಿತ್ತು. ನನ್ನ ತಂದೆ ಹಠವಾದಿಯಾಗಿದ್ದನು. ಎಷ್ಟೇ ಮನವಿ ಮಾಡಿಕೊಂಡರೂ ಅವನು ವಿಚಲಿತಗೊಳ್ಳುತ್ತಿರಲಿಲ್ಲ. ಮೀನಾಕ್ಷಿಗೆ ಯಾವುದೇ ರೀತಿ ಆಟ ಆಡೋದಕ್ಕೆ ಅಥವಾ ಎಲ್ಲದಕ್ಕೂ ಬಿಡ್ತಾ ಇರ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ನಮಗೆ ನಮ್ಮ ಕುಟುಂಬಕ್ಕೆ ದುರಾದೃಷ್ಟವಿದೆ ಅಂತ ಅಷ್ಟೇ ಹೇಳ್ತಾ ಇದ್ರು. ಅದು ಏನು ದುರಾದೃಷ್ಟ, ಎಷ್ಟು ಕ್ವಶನ್ ಕೇಳಿದ್ರು ಮೀನಾಕ್ಷಿಗೆ ಅವ್ರ ತಂದೆ ಹೇಳ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಆದ್ರೆ ಅವಳಿಗೆ ಮನಸ್ಸಿನಲ್ಲಿ ತುಂಬಾ ನೋವಾಗ್ತಾ ಇತ್ತು. ಬೇರೆ ಮಕ್ಕಳನ್ನ ನೋಡಿ ತಾನ್ ಹೇಗಿದ್ದೀನಿ, ಅವರೆಲ್ಲ ಹೇಗಿದ್ದಾರೆ, ಯಾಕೆ ನಮ್ಮ ತಂದೆ ನನ್ ಜೊತೆ ಯಾಕೆ ಇದ್ದಾರೆ, ಅವಳಿಗೆ ತುಂಬಾ ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಾ ಇತ್ತು. ಮೀನಾಕ್ಷಿ 8 ಅಥವಾ 9ನೇ ವಯಸ್ಸಿನಲ್ಲಿ ನಿರ್ವಹಿಸಲು ಅವರ ತಂದೆ ಸ್ವಂತ ಕೆಲಸಗಳನ್ನು ನಾನು ಪಡೆದಾಗ ಅಗತ್ಯವಿರುವ ಮನೆಗೆಲಸಗಳು ಸರಾಗವಾಗಿ ಜರುಗಲು ನನ್ನ ತಂದೆಯು ವಿವಿಧ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುವಾಗ ನಾನು ನನ್ನ ತಂದೆಯೊಂದಿಗೆ ಜೊತೆಗೂಡಿ ಹೋಗುತ್ತಿದ್ದೆನು. ಸಂಜೆಯ ವೇಳೆ ಕೆಲಸದಿಂದ ನಿವೃತ್ತರಾಗುವಾಗ ಸಂಜೆ ಬರ್ಬೇಕಾದ್ರೆ ಯಾವತ್ತೂ ಕೂಡ ಮೀನಾಕ್ಷಿಯ ತಂದೆ ಜನಕ ಬಾಬಾ ಅವರ ಆಶೀರ್ವಾದ ಪಡೆಯಲಾರದೆ ಮನೆಗೆ ಹೋಗ್ತಾನೆ ಇರ್ತಿರ್ಲಿಲ್ಲ. ಯಾವಾಗ್ಲೂ ಕೂಡ ಅವರು ಜನಕ ಬಾಬಾ ಅವರ ಆಶೀರ್ವಾದ ಪಡೆದೇ ಆಮೇಲೆ ಮನೆಗೆ ಹೋಗ್ತಾ ಇದ್ರು ಮಾಸ್ಟರ್ಸ್. ಕೆಲವೊಮ್ಮೆ ಅವರೊಂದಿಗೆ ಜೊತೆಯಾಗಿರಲು ನನಗೆ ಅನುಮತಿ ದೊರೆತಾಗ ನನ್ನ ತಂದೆಯು ಮಹರ್ಷಿಯ ಪಾದಗಳ ಮೇಲೆ ತನ್ನ ಹಣೆಯನ್ನು ಇಟ್ಟಾಗ ನಾನು ಬಾಗಿಲು ಬಳಿ ನಾಚಿಕೆಯಿಂದ ನಿಂತಿರುತ್ತಿದ್ದೆನು. ಅವರಿಬ್ಬರನ್ನು ನಾನು ನೋಡುತ್ತಿದ್ದುದು ನನಗೆ ನೆನಪಿದೆ. ಜನಕ ಬಾಬಾ ಅವರ ಭವ್ಯ ಆಕೃತಿ, ಅವರ ಎತ್ತರದ ನಿಲುವು, ಮೈಕಟ್ಟು, ಹಿಂದಕ್ಕೆ ಎಳೆದ ಕಪ್ಪಾದ ಕೂದಲು, ಇಳಿಬಿದ್ದ ಗಡ್ಡ, ತಾರುಣ್ಯದಲ್ಲಿಯೂ ಬೂದು ಬಣ್ಣಕ್ಕೆ ತಿರುಗಿದ ಕೂದಲುಗಳು, ಅವರು ತಮ್ಮ ತರುಣಾವಸ್ಥೆಯಲ್ಲಿ ಜ್ಞಾನವನ್ನು ಧಾರಣ ಮಾಡಿದಂತೆ ತೋರುತ್ತಿತ್ತು. ಅವರು ಹೆಚ್ಚು ಆಹಾರವನ್ನು ಸೇವಿಸುತ್ತಿರಲಿಲ್ಲವಾದ್ದರಿಂದ ಅವರು ತೆಳ್ಳಗಿನ ಆಕೃತಿಯನ್ನು ಹೊಂದಿದ್ದರು. ನೀಳವಾದ ಮೂಗು, ಗಡ್ಡದಿಂದ ಆವೃತವಾದ ಪೂರ್ಣ ತುಟಿಗಳಿಂದ ಕೂಡಿದ ಅವರ ಮುಖಲಕ್ಷಣಗಳು ಸೂಕ್ಷ್ಮ ಕೆತ್ತನೆಯಿಂದ ಕೂಡಿದಂತಿತ್ತು. ನೀಳವಾದ ಅವರ ಮುಖವು ದಯಾಪೂರ್ಣ ಮತ್ತು ಪ್ರಶಾಂತವಾಗಿತ್ತು. ನನ್ನ ತಂದೆ ತುಂಬಾ ಭಿನ್ನವಾದ ರೂಪವನ್ನು ಹೊಂದಿದ್ದನು. ಅವನು ಎತ್ತರವಿದ್ದನು, ಆದರೂ ಭುಜಗಳನ್ನು ವಕ್ರ ಮಾಡಿಕೊಂಡು ತನ್ನ ಮಹಾರಾಜರಿಗಿಂತ ಕಡಿಮೆ ಎತ್ತರ ಕಾಣಬೇಕೆಂದು ಯಾವಾಗಲೂ ಬಾಗಿ ಇರುತ್ತಿದ್ದನು. ಜನಕ ಬಾಬಾ ಅವರಿಗಿಂತ ಕಡಿಮೆ ಆಹಾರ ಸೇವಿಸುತ್ತಿದ್ದನು, ಆದ್ದರಿಂದ ತೀರಾ ತೆಳಗಿದ್ದನು ಮತ್ತು ಅವನ ಮುಖವು ಯಾವಾಗಲೂ ಕಠೋರ ಅಭಿವ್ಯಕ್ತಿಯನ್ನು ಹೊಂದುತ್ತಿರುತ್ತಿತ್ತು. ಮಹಾರಾಜರ ಸನ್ನಿಧಾನದಲ್ಲಿ ಇರುವಾಗ ಮಾತ್ರವೇ ಕೋಮಲವಾಗಿರುತ್ತಿತ್ತು. ರಾತ್ರಿ ವೇಳೆ ದೈನಂದಿನ ಕೆಲಸಗಳನ್ನು ಮಾಡುವ ಸಮಯದಲ್ಲಿ ಒಮ್ಮೊಮ್ಮೆ ನಾನು ನನ್ನ ತಂದೆಯೊಂದಿಗೆ ಹೋಗುತ್ತಿದ್ದೆನು. ಆಗ ಚೆನ್ನಾಗಿ ವಿಶ್ರಾಂತಿ ಮಾಡು ದುಷ್ಯಂತ, ನಿನಗೆ ಸೊಂಪಾಗಿ ನಿದ್ರೆ ಬರಲಿ ಎಂದು ಯಾವಾಗಲೂ ಮಹಾರಾಜರು ಮೃದುವಾದ ಧ್ವನಿಯಿಂದ ಹೇಳುವುದನ್ನು ಕೇಳುತ್ತಿದ್ದೆ. ರಾತ್ರಿ ಎಷ್ಟೇ ವೇಳೆಯಾದರೂ ಮಹಾರಾಜರು ಸ್ವಲ್ಪ ನಿದ್ರೆಗೆ ಜಾರಿದ್ದಾರೆ ಎಂದು ತಿಳಿದಿದ್ದರೂ ನನ್ನ ತಂದೆಯು ಅವರ ಆಶೀರ್ವಾದವನ್ನು ಸ್ವೀಕರಿಸುವ ಕ್ರಿಯೆಗಳನ್ನು ಪೂರೈಸುತ್ತಿದ್ದನು. ಅವರ ಆಶೀರ್ವಾದವಿಲ್ಲದೆ ನನ್ನ ತಂದೆಗೆ ಮಲಗುವುದು ಸಾಧ್ಯವಾಗುತ್ತಿರಲಿಲ್ಲ. ಹೀಗೇಕೆ ಎಂದು ನಾನೊಮ್ಮೆ ಅವನನ್ನು ಕೇಳಿದೆ. ಅದಕ್ಕೆ ಒಂದು ವೇಳೆ ತಾನು ರಾತ್ರಿಯೇ ಮರಣ ಹೊಂದಿದರೆ ಜನಕ ಬಾಬಾ ಅವರ ಆಶೀರ್ವಾದವು ನನ್ನ ಮೇಲೆ ಇರುವುದು ಖಚಿತಪಡಿಸಿಕೊಳ್ಳಲು ಹೀಗೆ ಮಾಡುತ್ತಿರುವುದಾಗಿ ಅವನು ಹೇಳಿದನು. ಈ ಪ್ರಕ್ರಿಯೆ ನನಗೆ ಸಮಾಧಾನ ನೀಡಲಿಲ್ಲ. ನನ್ನ ತಂದೆ ರಾತ್ರಿಯಲ್ಲಿಯೇ ಸತ್ತರೆ ನನಗೆ ಏನಾಗುತ್ತದೆ? ಯಾರೋ ಒಬ್ಬ ತಪಸ್ವಿಗಳನ್ನು ಭೇಟಿಯಾಗಲು ಅಥವಾ ತಮ್ಮ ಧ್ಯಾನ ಸಾಧನೆಗಾಗಿ ಏಕಾಂತಕ್ಕೆ ವಾರಗಟ್ಟಲೆ ಅವರು ಮನೆಯನ್ನು ಬಿಟ್ಟು ಹೋಗುತ್ತಿದ್ದರು. ಆ ಸಮಯದಲ್ಲಿ ನನ್ನ ತಂದೆ ಆತಂಕಕ್ಕೆ ಒಳಗಾಗುತ್ತಿದ್ದರು ಮತ್ತು ತನ್ನ ಜೀವನವು ಬಾಬಾ ಅವರ ಮೇಲೆಯೇ ಅವಲಂಬಿತವಾಗಿದೆ ಎನ್ನುವಂತೆ ಅವರು ಮರಳುವಿಕೆಗಾಗಿ ರಾತ್ರಿ ಇಡೀ ಕುಳಿತು ದಾರಿ ಕಾಯುತ್ತಿದ್ದನು. ನನ್ನ ತಂದೆಯ ಕಠಿಣತೆಯನ್ನು ನಾನು ನನ್ನ ಪಾಲನೆ ಪೋಷಣೆಯ ಕೊರತೆ ಎಂಬಂತೆ ನಾನು ಅಪಾರ್ಥ ಮಾಡಿಕೊಂಡೆನು ಮತ್ತು ನಾನು ಪ್ರೀತಿ ಪಾತ್ರಳಲ್ಲ ಎಂಬ ಬೀಜವು ನನ್ನೊಳಗೆ ಮೊಳೆಯತೊಡಗಿತು. ಮೀನಾಕ್ಷಿಗೆ ಅವರ ತಂದೆಯು
ಮೀನಾಕ್ಷಿಯ ಜೊತೆಯ ವರ್ತನೆಯಿಂದಾಗಿ ಮೀನಾಕ್ಷಿ ಯಾವಾಗಲೂ ತನ್ನ ತಂದೆ ತನಗೆ ಪ್ರೀತಿನೇ ಮಾಡೋದಿಲ್ಲ. ಆತರ ಅವಳ ಮನದಲ್ಲಿ ಮೂಡಿತ್ತು ಮಾಸ್ಟರ್ಸ್. ಮೀನಾಕ್ಷಿ ಹೇಳ್ತಾಳೆ, ನಾನು ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ನನ್ನ ತಂದೆಯ ಎದುರು ನಾನು ಅನುಭವಿಸುತ್ತಿದ್ದ ಅಂಜುಬುರುಕತೆಯು ಅಸಮಾಧಾನವಾಗಿ ರೂಪಾಂತರಗೊಂಡಿತು. ಬಹುಶಃ ಅದು ಅವನ ಸ್ವಭಾವದಲ್ಲಿಯೇ ಮಾತೃಗುಣದ ಕೊರತೆಯಾಗಿದ್ದಿರಬಹುದು, ಅಥವಾ ಅವನ ಸೇವಾ ಕಾರ್ಯಗಳಲ್ಲಿ ಅವನು ಬಸವಳಿಯುತ್ತಿದ್ದ ಕಾರಣದಿಂದಲೂ ಇರಬಹುದು. ಆದರೆ ಮಗುವಿನ ಬೆಳವಣಿಗೆಯೊಂದಿಗಿನ ಭಾವನಾತ್ಮಕ ಏರಿಳಿತಗಳನ್ನು ಅವನು ಗಮನಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲವೆಂದು ತೋರುತ್ತದೆ. ನನ್ನ ಭಾವನೆಗಳು ನಗಣ್ಯವಾದವುಗಳು ಎಂದು ಭಾವಿಸಿಕೊಂಡು ಅವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ನನ್ನ ಬಳಿಯೇ ಇಟ್ಟುಕೊಳ್ಳಲು ಕಲಿತೆನು. ಅವಳಿಗೆ ಎಷ್ಟು ನೋವಾಗ್ತಾ ಇದ್ರು, ತನ್ನ ತಂದೆ ನನ್ ಜೊತೆ ಯಾಕೆ ಹೀಗ್ ಮಾಡ್ತಾರೆ, ಬೇರೆ ಮಕ್ಕಳ ಜೊತೆ ಅವರ ಪಾಲಕರೆಲ್ಲ ಯಾವ ರೀತಿ ಇರ್ತಾರೆ, ನನಗೆ ಯಾಕೆ ನಮ್ ತಂದೆ ಪ್ರೀತಿನೇ ಮಾಡೋದಿಲ್ಲ, ನನಗ್ ತಾಯಿ ಇಲ್ಲ ಕೂಡದಿದ್ರು ಹೀಗಿರ್ತಾರಲ್ಲ ಅಂತ ಹೇಳಿ ಎಷ್ಟೋ ಮೀನಾಕ್ಷಿಗೆ ತುಂಬಾ ನೋವಿದ್ರು ಮಾಸ್ಟರ್. ಯಾರ ಜೊತೆನೂ ಹಂಚ್ಕೊಳ್ತಾ ಇರ್ಲಿಲ್ಲ, ಯಾವಾಗ್ಲೂ ತನ್ನ ಮನಸ್ಸಲ್ಲೇ ಇಟ್ಕೊಳ್ತಾ ಇದ್ಲು. ನಾನು ಸುಮಾರು 2 ವರ್ಷದವಳಿದ್ದಾಗ ನನ್ನ ಮತ್ತು ನನ್ನ ತಂದೆಯ ನಡುವೆ ಮೊದಲ ವಿಸ್ಫೋಟ ಸಂಭವಿಸಿತು. ಸೇವಕರಲ್ಲಿ ಒಬ್ಬನು ನನ್ನ ತಂದೆಯಿಂದ ಒಂದಷ್ಟು ಸಾಲ ಪಡೆಯಲು ಬಂದಿದ್ದನು. ಅದಿತಿ ಮಧ್ಯವಯಸ್ಕ ಪರಿಚಾರಿಕೆಯಾಗಿದ್ದಳು. ಅದಿತಿ ಎನ್ನುವ ಸೇವಕಿ ಕೂಡ ಇರ್ತಾಳೆ ಮಾಸ್ಟರ್ಸ್. ಅವಳ ಒಂದು ಹೆಸರು ಯಾಕೆ ಇಲ್ಲಿ ಬಂದಿದೆ ಅಂದರೆ, ಅವಳು ತುಂಬಾ ಸಪೋರ್ಟ್ ಮಾಡ್ತಾ ಇದ್ಲು ಮೀನಾಕ್ಷಿಗೆ. ಮೀನಾಕ್ಷಿಯ ನೋವಿಗೆ ಸಹಕರಿಸುವವಳು ಹೆಚ್ಚಾಗಿ ಅಂದ್ರೆ ಅದಿತಿ. ಮೀನಾಕ್ಷಿ ಅವಳ ಜೊತೆ ಇದ್ದಾಗ ಒಂದು ಮೀನಾಕ್ಷಿ ಮತ್ತು ಅದಿತಿಯ ಒಂದು ಒಳ್ಳೆಯ ಸಂಬಂಧವಿತ್ತು ಮಾಸ್ಟರ್ಸ್. ಅದಿತಿ ಕೂಡ ಸೇವಕಿ. ಹೀಗಿರ್ಬೇಕಾದ್ರೆ ಒಂದ್ಸಲ ಅದಿತಿ ಹೇಳ್ತಾಳೆ ಮೀನಾಕ್ಷಿಯ ತಂದೆಗೆ. ಮೀನಾಕ್ಷಿ ಕೆಲಸ ಮಾಡ್ತಾ ಇರೋದನ್ನ ನೋಡಿ ಅದಿತಿ ಹೇಳ್ತಾಳೆ, ಮೀನಾಕ್ಷಿ ಒಂದು ದಿನ ತುಂಬಾ ಒಳ್ಳೆ ಹೆಂಡತಿ ಆಗ್ತಾಳೆ, ಮುಂದೆ ಒಳ್ಳೆ ಹೆಂಡತಿ ಆಗ್ತಾಳೆ ಅಂತ ಹೇಳ್ಬೇಕಾದ್ರೆ ಅವ್ರ ತಂದೆ ಹೇಳ್ತಾರೆ, ಇಲ್ಲ, ಮೀನಾಕ್ಷಿಯ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಆದ್ರೆ ಅದಿತಿ ಯಾಕೆ ಅಂತ ಕೇಳೋ ಧೈರ್ಯ ಮಾಡೋದಿಲ್ಲ, ಅವಳು ಸುಮ್ನೆ ಹೋಗ್ಬಿಡ್ತಾಳೆ ಮಾಸ್ಟರ್. ಇದನ್ನ ಕೇಳಿ ಮೀನಾಕ್ಷಿ ಯಾಕೆ ಅಂತ ತನ್ನ ತಂದೆಗೆ ಕೇಳ್ತಾಳೆ. ಅಪ್ಪ ಎಂದು ಉದ್ಗರಿಸಿ, ನೀನೇಕೆ ಹಾಗೆ ಹೇಳಿದೆ? ಏಕೆಂದ್ರೆ ಅದು, ಅವ್ರ ತಂದೆ ಹೇಳ್ತಾರೆ, ಏಕೆಂದ್ರೆ ಅದು ಸತ್ಯ ಎಂದು ಕಠೋರತೆಯಿಂದ ಮತ್ತು ದೃಢ ನಿರ್ಧಾರದ ಧ್ವನಿಯಲ್ಲಿ ಹೇಳಿದನು. ಮೀನಾಕ್ಷಿ ಹೇಳ್ತಾಳೆ ಮಾಸ್ಟರ್ಸ್, ಅವಳ ನೋವನ್ನ ವ್ಯಕ್ತಪಡಿಸ್ಕೊಳ್ತಾಳೆ. ಯಾರೂ ಮದುವೆಯಾಗದಷ್ಟು ನಾನು ಆಕರ್ಷಣಹೀನಳಾಗಿದ್ದೇನೆಯೇ ಎಂದು ನಾನು ನೋವಿನ ಸ್ವರದಲ್ಲಿ ಕೇಳಿದೆನು. ನಾನು ನನ್ನನ್ನು ಕುರುಪಿ ಎಂದು ಭಾವಿಸಿಲ್ಲ. ವಾಸ್ತವವೆಂದರೆ ನಾನು ನನ್ನ ಬಾಹ್ಯ ನೋಟದ ಕುರಿತು ನಾನೆಂದೂ ಯೋಚಿಸಿಲ್ಲ. ಆದರೆ ನಾನು ವಯಸ್ಸಿಗೆ ಬಂದಂತೆ, ಸ್ತ್ರೀತತ್ವದಲ್ಲಿ ಬೆಳೆಯುತ್ತಿದ್ದಂತೆ ಮೊಟ್ಟ ಮೊದಲ ಬಾರಿಗೆ ನಾನು ನನ್ನ ಹೊರನೋಟದ ಕುರಿತು ಅರಿವಿಗೆ ಬಂದೆ. ನಾನು ನಿಜವಾಗಿಯೂ ಆಕರ್ಷಣಹೀನಳಾಗಿದ್ದೇನೆಯೇ ಎಂದು ಪ್ರಶ್ನಿಸುತ್ತಿದ್ದೆ. ನಾನು ತೀರಾ ಎತ್ತರ ಅಥವಾ ಕುಳ್ಳಗೆ ಅಲ್ಲದ ಮಧ್ಯಮ ನಿಲುವು ಹೊಂದಿದ್ದೆ. ತೀರಾ ಕಪ್ಪು ಅಲ್ಲದ ಕಂದು ಬಣ್ಣವನ್ನು ಹೊಂದಿದ್ದೆನು. ನಾನು ತುಂಬಾ ತೆಳ್ಳಗಾದ ಕೂದಲನ್ನು ಹೊಂದಿದ್ದೆನು. ಹೀಗಾಗಿ ಬೆನ್ನ ಮೇಲೆ ನೀಳವಾದ ಸುಗಂಧಪೂರ್ಣ ಜಡೆಯನ್ನು ಬಿಡುತ್ತಿರಲಿಲ್ಲ. ಆದ್ರೆ ಅದು ಹೇಗೆ ಪರಿಗಣನೆಗೆ ಬರುತ್ತದೆ ಹೇಗೆ ಪರಿಗಣನೆಗೆ ಬರುತ್ತದೆ. ನನ್ನ ವಿಷಯದಲ್ಲಿ ಒಂದೇ ಒಂದು ಆಕರ್ಷಣೀಯವಲ್ಲದ ಸಂಗತಿ ಎಂದರೆ ನನ್ನ ಬಲಗೆನ್ನೆಯ ಕೆಳಭಾಗದಲ್ಲಿ ಇದ್ದಂತಹ ಮಚ್ಚೆ. ಆದರೆ ಅದು ಹೇಗೆ ಮುಖ್ಯವಾಗುತ್ತದೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ, ನಮ್ಮ ನಡತೆ ಮುಖ್ಯವಾಗಿದೆ. ಆದ್ದರಿಂದ ನನ್ನ ಹೊರನೋಟವು ನನ್ನ ಮದುವೆಯಾಗುವ ಸಾಮರ್ಥ್ಯದ ಮೇಲೆ ಹೇಗೆ ಪರಿಣಾಮ ಬೀರಲು ಸಾಧ್ಯ ಅಂತ ಹೇಳ್ತಾಳೆ ಮಾಸ್ಟರ್ಸ್. ನನ್ನ ತಂದೆಯ ಮುಖ ಸ್ವಲ್ಪ ಮೃದುವಾಯಿತು. ಅವರ ತಂದೆ ಉತ್ತರ ನೀಡ್ತಾರೆ ಮೀನಾಕ್ಷಿಗೆ, ಮೀನಾಕ್ಷಿ, ನೀನು ಚೆನ್ನಾಗಿ ಕಾಣುವೆ, ಅದಕ್ಕೇನು ಸಂಬಂಧವಿಲ್ಲ. ನೀನು ಮದುವೆಯಾದರೆ ನನಗೆ ಸಂಭವಿಸಿದಂತೆ ನಿನಗೂ ದುರಾದೃಷ್ಟವು ಸಂಭವಿಸುತ್ತದೆ ಎನ್ನುವ ಕಾರಣಕ್ಕಾಗಿ ನೀನು ಮದುವೆಯಾಗಬಾರದೆಂದು ನಾನು ದೃಢ ನಿರ್ಧಾರ ಮಾಡಿದ್ದೇನೆ. ಈಗ ಮೀನಾಕ್ಷಿ ಹೇಳ್ತಾರೆ. ಅವಾಗ ಅವಳು ಉತ್ತರ ನೀಡ್ತಾಳೆ ಮಾಸ್ಟರ್ಸ್, ನೀನು ಹೀಗೇಕೆ ಹೇಳುತ್ತಿರುವೆ? ನಾನು ಅಳತೊಡಗಿದೆ.
ನನ್ನ ಜೀವನದ ಕುರಿತು ನೀನು ದುರಾದೃಷ್ಟದ ಮಾತುಗಳನ್ನೇ ಆಡಿರುವುದನ್ನು ನಾನು ಕೇಳಿದ್ದೇನೆ. ಅಪ್ಪ, ಅದ್ಯಾವ ದುರಾದೃಷ್ಟ? ಬಾಕಿ ಎಲ್ಲರಂತೆ ನಾವು ಕೂಡ ಸಂತೋಷದಿಂದ ಇರುವುದು ಏಕೆ ಸಾಧ್ಯವಿಲ್ಲ? ಅವರಿಗಿಂತ ನಾವೇಕೆ ಕಡಿಮೆ ಅದೃಷ್ಟಶಾಲಿಗಳಾಗಿದ್ದೇವೆ? ಏಕೆ ಅಪ್ಪ, ಏಕೆ? ಧಾರಾಕಾರವಾಗಿ ಕಣ್ಣೀರು ಹರಿಯತೊಡಗಿದವು. ಈ ರೀತಿಯಾದ ಭಾವನೆಯನ್ನು ನನ್ನ ತಂದೆ ಎದುರು ನಾನೆಂದೂ ಪ್ರಕಟ ಮಾಡಿರಲಿಲ್ಲ. ನನ್ನ ಏಕೈಕ ಸಂತೋಷದ ಮಾರ್ಗವಾಗಿರಬಹುದಾದ ಮದುವೆಯನ್ನು ಅವನು ತಡೆಯುತ್ತಿದ್ದಾನೆ ಎನ್ನುವುದನ್ನು ಸಹಿಸುವುದು ನನಗೆ ತೀರಾ ಕಷ್ಟವಾಯಿತು. ಅಂದ್ರೆ ಮೀನಾಕ್ಷಿಯ ಬಾಲ್ಯ ಅವರ ತಂದೆಯ ಹಿಡಿತದಲ್ಲಿತ್ತು ಮಾಸ್ಟರ್ಸ್. ಅವರ ತಂದೆ ಏನ್ ಹೇಳ್ತಾರೆ ಅದನ್ನೇ ಮಾಡ್ಬೇಕಾಗಿತ್ತು, ಎಲ್ಲೂ ಹೋಗ್ಬಾರ್ದಾಗಿತ್ತು. ಏನ್ ಕೆಲಸ ಹೇಳ್ತಾರೆ ಎಲ್ಲವನ್ನು ಮೀನಾಕ್ಷಿ ಮಾಡ್ಬೇಕಾಗಿತ್ತು. ಆದ್ರೆ ಮೀನಾಕ್ಷಿ ಏನ್ ತಿಳ್ಕೊತಾಳೆ, ತಾನು ಮದ್ವೆ ಆದ್ಮೇಲೆ ಚೆನ್ನಾಗಿರ್ಬೋದು, ಈ ಬಂಧನದಿಂದ ಮತ್ತೆ ಅವಳಿಗೆ ಖುಷಿ ಸಿಗ್ಬಹುದು ಅಂತ ಅನ್ಕೋತಾಳೆ. ಆದ್ರೆ ಅವ್ರ ತಂದೆ ಮೀನಾಕ್ಷಿಗೆ ಮದುವೆ ಆಗಲು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ಬೇಕಾದ್ರೆ ಅವಳ ಒಂದೇ ಒಂದು ಆಸೆಯೂ ಕೂಡ ಚೂರಾಗಿ ಹೋಗ್ಬಿಡತ್ತೆ. ತುಂಬಾ ದುಃಖ ಪಡ್ತಾಳೆ ಮಾಸ್ಟರ್ಸ್ ಮೀನಾಕ್ಷಿ. ಆಮೇಲೆ ಅವಳ ಯಾವ ಪ್ರಶ್ನೆಗೂ ಅವರ ತಂದೆಯಿಂದ ಸರಿಯಾದ ಉತ್ತರ ಸಿಕ್ಕಿರೋದಿಲ್ಲ ಮಾಸ್ಟರ್ಸ್. ಕೇವಲ ದುರಾದೃಷ್ಟ ಅಂತ ಹೇಳಿ ಬಿಟ್ಬಿಡ್ತಾ ಇದ್ರು. ಅವಳು ಎಷ್ಟು ಕೇಳ್ತಾಳೆ, ಯಾವ ರೀತಿ ದುರಾದೃಷ್ಟ, ಏನದು, ಬೇರೆಯವ್ರಿಗಿಲ್ದೇ ಇರೋದು ನಮ್ಗೆ ಯಾಕಿದೆ, ಇಷ್ಟೆಲ್ಲ ಮೀನಾಕ್ಷಿ ತಂದೆಗೆ ಕೇಳ್ತಾ ಇರ್ತಾಳೆ ಮಾಸ್ಟರ್ಸ್. ಅವರ ತಂದೆ ಉತ್ತರ ನೀಡೋದಿಲ್ಲ. ಅವನು ನೇರವಾಗಿ ಗಾಳಿಯಲ್ಲಿ ನೋಡತೊಡಗಿದನು. ಕೊನೆಗೆ ಅವನು ಹೇಳಿದನು, ಮಗು, ಕೆಲವೊಂದಷ್ಟು ಸಂಗತಿಗಳನ್ನು ನಾವು ಬದಲಾಯಿಸುವುದು ಸಾಧ್ಯವಿಲ್ಲ. ಗತಕಾಲದಲ್ಲಿ ಮಾಡಿರುವುದನ್ನು ನಾನಾಗಲಿ ಅಥವಾ ನೀನಾಗಲಿ ಬದಲಾಯಿಸುವುದು ಸಾಧ್ಯವಿಲ್ಲ. ಜನಕ ಬಾಬಾ ಕೂಡ ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಅವರು ನನಗೆ ತಾಳ್ಮೆ, ತ್ಯಾಗ ಮತ್ತು ಸಹಿಷ್ಣುತೆಯನ್ನು ಕಲಿಸಿದ್ದಾರೆ. ಇದನ್ನೇ ನಾನು ನಿನಗಾಗಿ ಬಯಸುತ್ತೇನೆ. ಜೀವನದಲ್ಲಿ ನಿನಗೆ ನೀಡಲಾಗಿರುವುದನ್ನು ನೀನು ಸ್ವೀಕರಿಸಲು ಕಲಿಯಬೇಕು. ಶ್ರದ್ಧೆಯಿಂದ ನೀನು ನಿನ್ನ ಕರ್ತವ್ಯವನ್ನು ನಿರ್ವಹಿಸಿದರೆ ನನ್ನಂತೆಯೇ ನೀನು ಕೂಡ ಸಂತೃಪ್ತಿಯನ್ನು ಹೊಂದುವೆ. ಅವನ ಮಾತುಗಳು ನನ್ನನ್ನು ತೃಪ್ತಿಪಡಿಸಲಿಲ್ಲ. ನನ್ನ ಕಣ್ಣೀರು ಹೆಚ್ಚಾಯಿತು. ನನ್ನನ್ನು ನನ್ನ ತೋಳುಗಳಲ್ಲಿ ತೆಗೆದುಕೊಂಡು ಸಾಂತ್ವನ ಹೇಳುವ ಬದಲಾಗಿ, ನಾನು ಹೇಳಿದ್ದನ್ನು ನೀನು ಒಪ್ಪಿಕೊಳ್ಳಬೇಕು ಮತ್ತು ಈ ಜನ್ಮದಲ್ಲಿ ಮದುವೆಯಾಗುವ ಆಲೋಚನೆಯನ್ನು ಬಿಟ್ಟು ಬಿಡು. ಹೆಚ್ಚಿನ ದುರಾದೃಷ್ಟವನ್ನು ಸಹಿಸುವುದು ಒಳ್ಳೆಯದಕ್ಕಾಗಿಯೇ ಇದೆ ಎಂದು ಉತ್ತರಿಸಿ ಕೋಣೆಯಿಂದ ಹೊರನಡೆದನು. ನಾನು ಹತಾಶೆಯಲ್ಲಿ ಮುಳುಗಿದೆ. ಆದರೆ ನಂತರ ನಮ್ಮಿಬ್ಬರ ನಡುವೆ ಅಂತರ ಹೆಚ್ಚಾಯಿತು. ಮಾತುಗಳು ಕಡಿಮೆಯಾದವು. ನನ್ನ ತಂದೆಯೊಂದಿಗಿನ ನನ್ನದೇ ಆದ ತೊಂದರೆಗಳ ಹೊರತಾಗಿಯೂ ಅವನೊಬ್ಬ ಆದರ್ಶ ಸೇವಕನಾಗಿದ್ದನು. ಇನ್ನುಳಿದ ಎಲ್ಲ ಪರಿಚಾರಕರಿಂದ ಗೌರವಿಸಲ್ಪಡುತ್ತಿದ್ದಾನೆ ಎಂಬುದನ್ನು ನಾನು ಕಾಣುತ್ತಿದ್ದೆ. ಮನೆಗೆಲಸದಲ್ಲಿ ಅವರವರ ಸ್ಥಾನಮಾನ ಏನೇ ಇದ್ದರೂ ಸಹಿತ ಯಾರೊಂದಿಗೂ ಏನೂ ಎಂದು ವಿರೋಧ ವ್ಯಕ್ತಪಡಿಸದೆ, ಬೇಡಿಕೆಗಳನ್ನು ಇಡದೆ, ಎಲ್ಲರೊಂದಿಗೆ ವಿನಮ್ರತೆಯಿಂದ ಗೌರವಯುತವಾಗಿ ಮಾತನಾಡುವ ಮನೆಯವರೆಲ್ಲರ ಒಳಿತಿಗಾಗಿ ತನ್ನ ಸ್ವಂತ ಅಗತ್ಯ, ಇಚ್ಛೆ ಹಾಗೂ ಭಾವನೆಗಳನ್ನು ಕೂಡ ಬದಿಗಿರಿಸುವ ಅವನ ನಡತೆಯನ್ನು ಅನುಸರಿಸಲು ಪ್ರಯತ್ನಿಸಿದೆ. ಅದು ಕಷ್ಟಕರವಾದರೂ ಮೌಲ್ಯಯುತವಾದ ತರಬೇತಿಯಾಗಿತ್ತು. ನಾನೇನಾದರೂ ನನಗಾಗಿ ಹುಡುಕಾಟ ಮಾಡುತ್ತಿರುವುದನ್ನು ಅಥವಾ ಅಸಂತೃಪ್ತಿ ವ್ಯಕ್ತಪಡಿಸುವುದನ್ನು ನನ್ನ ತಂದೆಯು ಗಮನಿಸಿದರೆ, ನನ್ನ ಮನಸ್ಸು ಮತ್ತು ಹೃದಯದಲ್ಲಿ ಏನಾದರೂ ಹೇಳುತ್ತಿದ್ದರೆ, ಅವನ ಒಂದು ನೋಟವು ಅವೆಲ್ಲವನ್ನು ಅಪ್ಪಚ್ಚಿ ಮಾಡಿಬಿಡುತ್ತಿತ್ತು. ಹೀಗಾಗಿ ಮೀನಾಕ್ಷಿ ಕೂಡ ತನ್ನ ಎಲ್ಲ ಭಾವನೆಗಳನ್ನ ವ್ಯಕ್ತಪಡಿಸ್ಕೊಳ್ತಾ ಇರ್ತಿರ್ಲಿಲ್ಲ ಮಾಸ್ಟರ್ಸ್. ಎಷ್ಟೇ ಅವಳಿಗೆ ನೋವಾದರೂ ಕೂಡ ತಂದೆ ಮೇಲೆ ಅವಳಿಗೂ ಪ್ರೀತಿ ಇತ್ತು. ಹಾಗೂ ಅಂದ್ರೆ ಅವಳು ಗಮನಿಸ್ತಾ ಇದ್ಲು ತನ್ನ ತಂದೆ ಎಲ್ಲಾ ಕೆಲಸಗಳನ್ನ ಹೇಗ್ ಮಾಡ್ತಾರೆ. ಯಾರೇ ಬಿಟ್ರು ಕೂಡ ಅದನ್ನ ಅವರು ತಮ್ಮ ಕೆಲಸ ಅಲ್ದಿದ್ರು ಮಾಡ್ತಾ ಇದ್ರು. ಸಮಾನವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ರು. ಎಲ್ಲರ ಜೊತೆ ವಿನಮ್ರತೆಯಿಂದ ಇರ್ತಾ ಇದ್ರು. ಆದ್ರೆ ಅವಳೊಬ್ಬಳ ಜೊತೆ ಮಾತ್ರ ಹಾಗಿರ್ತಿರ್ಲಿಲ್ಲ. ಅದು ಅವಳಿಗೆ ಅದೇ ಅಷ್ಟೇ ಅವಳಿಗೆ ಕಷ್ಟ ಅನಿಸ್ತಾ ಇತ್ತು ಮಾಸ್ಟರ್ಸ್. ಹೀಗಾಗಿ ಅವರ ಒಂದು ವಿಸ್ಫೋಟದಿಂದ ಇಬ್ರು ಕೂಡ ಸ್ವಲ್ಪ ಮಾತನ್ನ ಕಡಿಮೆ ಮಾಡ್ಬಿಡ್ತಾರೆ. ಇನ್ನು ಸ್ವಲ್ಪ ನಾವು ಮೀನಾಕ್ಷಿಯ ಬಾಲ್ಯವನ್ನೇ ನೆಕ್ಸ್ಟ್ ಸಂಚಿಕೆಯಲ್ಲಿ ತಿಳ್ಕೊಳ್ಬೇಕಾಗತ್ತೆ ಮಾಸ್ಟರ್ಸ್. ನಂತರ ನಾವು ಸೀತೆಯ ಆಗಮನವನ್ನ ನೋಡ್ತೀವಿ. ಥ್ಯಾಂಕ್ ಯು ಮಾಸ್ಟರ್ಸ್. ಇಷ್ಟೊತ್ತು ತಿಳ್ಕೊಂಡು ಎಲ್ಲರೂ ಸ್ವಾಧ್ಯಾಯವನ್ನ ಕೇಳಿದ್ರಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸರ್.